ಮಾಡಿ ಮಾಡ್ತಾ ಇದೆ. ಆದ್ರೆ ಒಂದು ಆರೋಪ ಏನು ಅಂತಂದ್ರೆ ನಾಗೇಂದ್ರ ಅವರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಸುದ್ದಿ ಇದೆ, ಸಾಮಾಜಿಕ ಚರ್ಚೆ ಆಗ್ತಾ ಇದೆ. ಏನಪ್ಪ ಪ್ರಮುಖ ಅಂದ್ರೆ ಇವರ ಅವಧಿಲೇ ತೀರ್ಮಾನ ಆಗಿರೋದು. ಇವರು ಈಗ ಇಳಿಸಲು ಅನ್ನೋ ಕಾರಣಕ್ಕೆ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಎಲ್ಲರನ್ನ ಕಟಿಂಗ್ ಮಾಡಿಸ್ತಾ ಇದ್ದಾರೆ, ಅಥವಾ ಬಿಜೆಪಿ ಅಂತನೋ ಅಥವಾ ಇನ್ನೇನೋ ಒಂದು ಕಾರಣಕ್ಕೆ ರಾಜಕೀಯವಾಗಿ ಇದನ್ನ ಬಳಸ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ ಸರ್ ನಿಮ್ಮ ಮೇಲೆ. ಇದು ಎಲ್ಲ ಕಡೆ ಚರ್ಚೆಗೂ ಬಂದಿರುತ್ತೆ ವಿಚಾರ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ನಾಗೇಂದ್ರ ಸರ್? ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ನಾನು ನೋಡ್ತಾ ಇದ್ದೀನಿ, ನಮ್ಮನ್ನ ಇವ್ರು ಯಾರ ಅವಧಿನಲ್ಲಿ ಆಯ್ತು ಇದು ಯೋಜನೆ ಅಂತ ಕೇಳ್ತಾರೆ. ಅದು ನನ್ನ ಅವಧಿನಲ್ಲಿ ಆಗಿದ್ದು. ನಾನು ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ 2024 6ನೇ ತಿಂಗಳ ಆಡಳಿತ ಮಂಡಳಿ ಸಭೆಗಿಂತ ಮುಂಚಿತವಾಗಿ MD ಅವರು ನನ್ನ ಬಗ್ಗೆ ಆಡಳಿತ ವ್ಯವಸ್ಥಾಪಕರು ನಮಗೆ ನನ್ನ ಮಾಹಿತಿ ಕೊಡ್ತಾರೆ. ನಾನು KMF ಜೊತೆಯಲ್ಲಿ ಮಾತಾಡಿದ್ದೀನಿ, ನಮಗೆ ಒಂದು ಐಸ್ ಕ್ರೀಮ್ ಘಟಕವನ್ನು ಕೊಡೋಕೆ ಅವರು ಮುಂದಾಗಿದ್ದಾರೆ, ಮಾಡೋಣ ಸರ್, ಅದನ್ನ ವಿಷಯಕ್ಕೆ ಹಾಕ್ಬಿಡ್ತೀನಿ ಚರ್ಚೆಗೆ ಸಭೆಗೆ ಅಂತ ನನ್ನ ಅನುಮತಿ ಕೇಳಿರ್ತಾರೆ. ಅದಕ್ಕೆ ನಾನು ಕೊಟ್ಟಿರ್ತೀನಿ, ಹೌದು ನೀವು ಹೇಳೋದು ಪರವಾಗಿರಲ್ಲ ಅಲ್ವಾ ಅಂತ ನಾನು ಕೊಟ್ಟಿರ್ತೀನಿ. ಆಡಳಿತ ಮಂಡಳಿನಲ್ಲಿ ಎಲ್ಲರ ಸರ್ವಾನುಮತದಿಂದ ನಾವು ಒಪ್ಪಿಗೆ ಕೊಟ್ಟಿರ್ತೀವಿ. ಏನಂತ ಯಾಕೆ ಒಪ್ಪಿಗೆ ಕೊಟ್ಟಿರ್ತೀವಿ ಅಂತಂದ್ರೆ, ವಿಷಯ ಹೆಂಗ್ ಹೇಳಿದ್ರು ಅಂದ್ರೆ ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಸಂಪದ ಯೋಜನೆಯಲ್ಲಿ 10 ಕೋಟಿ ರೂಪಾಯಿ ಸಹಾಯಧನ ಬರುತ್ತೆ ಸರ್. ಮತ್ತೆ ನಮ್ಮ ಒಂದು ಮಹಾಮಂಡಲದಿಂದ 10 ಕೋಟಿ ರೂಪಾಯಿ ಸಹಾಯಧನ ಕೊಡ್ತಾರೆ ಸರ್, ಮಾತಾಡಿದ್ದೀನಿ. ಮತ್ತೆ ಒಂದು 10 ಕೋಟಿ ರೂಪಾಯಿನ ಮಹಾಮಂಡಲದಿಂದ ನಾವು ಬಡ್ಡಿ ರಹಿತವಾಗಿ ಸಾಲ ಪಡ್ಕೋಬಹುದು ಸರ್. ಒಂದು 30 ಕೋಟಿ ರೂಪಾಯಿ ನಮಗೆ ಹೊರಗಡೆಯಿಂದ ಬರುತ್ತೆ. ನಾವು ಸಾಲನ ಅಲ್ಲಿಗೆ ಬಡ್ಡಿ ರಹಿತವಾಗಿ ನಿಧಾನಕ್ಕೆ ಐಸ್ ಕ್ರೀಮ್ ನಲ್ಲಿ ಬಂದಂತ ಲಾಭದಲ್ಲಿ ನಾವು ತೀರಿಸ್ಕೋಬಹುದು. ಐಸ್ ಕ್ರೀಮ್ಗೆ ದಿನೇ ದಿನೇ ಒಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮಗೆ ಒಂದು 10-20 ಕೋಟಿ ರೂಪಾಯಿನ ಒಂದ್ 2 ವರ್ಷದೊಳಗಡೆ ನಾವು ಒಂದಷ್ಟು ಅದು ಕೂಡಿಸ್ಕೊಬಿಟ್ರೆ ನಮ್ಗೆ ಒಂದು 50-60 ಲಕ್ಷ ರೂಪಾಯಿನ 50-60 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗುತ್ತೆ ಸರ್ ನಮ್ಮ ಒಂದು ಒಕ್ಕೂಟಕ್ಕೆ ಅಂತ ಹೇಳಿರ್ತಾರೆ. ಅದಕ್ಕೆ ಒಕ್ಕೂಟದ ಅಭಿವೃದ್ಧಿ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾದಂತ ಸಂದರ್ಭ ಅದು. ಆಗ ಯೋಚನೆ ಮಾಡಿರ್ತೀನಿ, ಯೋಚನೆ ಮಾಡಿ ಆಯ್ತು ವಿಷಯ ಸೂಚಿಗೆ ಹಾಕಿ ಅಂತೇಳಿ ವಿಷಯ ಸೂಚಿನಲ್ಲಿ ಪ್ರಸ್ತಾಪಕ್ಕೆ ಬರ್ತದೆ. 2024 6ನೇ ತಿಂಗಳಿನ ಒಂದು ಆಡಳಿತ ಮಂಡಲದ ಸಭೆಯಲ್ಲಿ ಎಲ್ಲರ ಗಮನಕ್ಕೂ ತಂದಾಗ ಎಲ್ಲರೂ ಚರ್ಚೆ ಮಾಡಿ ಸರ್ವಾನುಮತದಿಂದ ಅದನ್ನ ಒಪ್ಪಿಗೆ ಕೊಟ್ಟಿರ್ತೀವಿ. ಮತ್ತೆ ಅದರಿಂದ ಮುಂದಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದನ್ನ DPR ಮಾಡಿಸ್ಬೇಕು, ಮತ್ತೆ ಹಂಗೆ ಏನೇನೋ ಮಾಡಿಸ್ಬೇಕು ಅಂತ. 6ನೇ ತಿಂಗಳಾಯ್ತು, 7ನೇ ತಿಂಗಳಾಯ್ತು, 8ನೇ ತಿಂಗಳಿಗೆ ಹೇಳ್ತಾರೆ ಸರ್ಕಾರದಿಂದ ಕೃಷಿ ಸಂಪದ ಯೋಜನೆಯಲ್ಲಿ 10 ಕೋಟಿ ರೂಪಾಯಿ ಯೋಜನೆ ಇಲ್ಲ, ಇರೋದು 5 ಕೋಟಿ ರೂಪಾಯಿ ಬರೋದು ಅಂತ ಹೇಳ್ತಾರೆ. ಆವಾಗಲೇ ನಮ್ಗೆ ಮನಸ್ಸಿಗೆ ಬೇಜಾರಾಗುತ್ತೆ, ಏನು 10 ಕೋಟಿ ಅಂತ ಹೇಳಿದ್ರಲ್ಲ ಇವಾಗ 5 ಕೋಟಿ ಅಂತ ಹೇಳ್ತಾರೆ ಅಂತ ಸುಮ್ಮನಿರ್ತೀವಿ. ಮತ್ತೆ ಏನಾಗುತ್ತೆ, ಆಡಳಿತ ಮಂಡಳಿ ಮಹಾಮಂಡಲದ ಆಡಳಿತ ಜನರಲ್ ಬಾಡಿ ಮೀಟಿಂಗ್ಗೆ ನಾನು ಪ್ರತಿನಿಧಿಯಾಗಿ ನಮ್ಮ ಒಕ್ಕೂಟದ ಪ್ರತಿನಿಧಿಯಾಗಿ ನಾನು ಭಾಗವಹಿಸಿರ್ತೀನಿ. ಆ ಭಾಗವಹಿಸಿದಂತ ಸಂದರ್ಭದಲ್ಲಿ ನನ್ನ ಒಂದು ಪ್ರಶ್ನೆಗಳಲ್ಲಿ ಅಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ. ಬೆಂಗಳೂರಲ್ಲಿ ಪ್ರಸ್ತಾಪ ಮಾಡಿದಾಗ ನಮಗೆ ಐಸ್ ಕ್ರೀಮ್ ಘಟಕ ಮಾಡಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ, ಸಂತೋಷಕರವಾದಂತ ವಿಚಾರ, ಇದೆಲ್ಲ ರೆಕಾರ್ಡ್ ಇದೆ, ಸಂತೋಷಕರವಾದ ವಿಚಾರ. ಆದ್ರೆ ನಮ್ಗೆ ಐಸ್ ಕ್ರೀಮ್ ಘಟಕ ಮಾಡ್ಬೇಕಂತಂದ್ರೆ ತಾವು 10 ಕೋಟಿ ರೂಪಾಯಿ ಅನುದಾನ ಕೊಡಬೇಕು, ಮತ್ತೆ 10 ಕೋಟಿ ರೂಪಾಯಿನ ಸಹಾಯಧನ ಅಂತ ಸಹಾಯಧನ 10 ಕೋಟಿ ರೂಪಾಯಿ ಕೊಡಬೇಕು, ದೀರ್ಘಾವಧಿ ಸಾಲ 10 ಕೋಟಿ ಕೊಡಬೇಕು ಅಂತ ನಾನು ಪ್ರಸ್ತಾಪ ಮಾಡಿ ಕೇಳ್ತೀನಿ. ಅದಕ್ಕೆ ಅಲ್ಲಿ ಒಪ್ಪಿಗೆ ಕೊಡಲ್ಲ ಅವರು. ಇಲ್ಲ ಅಷ್ಟೆಲ್ಲ ಕೊಡಕ್ ಬರಲ್ಲ ನಿಮ್ಗೆ, ಅದೇ ಅಷ್ಟೆಲ್ಲ ಕೊಡಕ್ ಬರಲ್ಲ, ಮೇಲೆ ಮಾತಾಡಿರ್ತೀವಿ ಅಂತ ಹೇಳಿರ್ತಾರೆ. ಮತ್ತೆ ಒಂದ್ಸಾರಿ ಭೇಟಿ ಮಾಡಿ ಹೋದಾದಾಗ 1-2 ಕೋಟಿ ನಿಮ್ಗೆ ಕೊಡ್ಬೋದು, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಒಕ್ಕೂಟಕ್ಕೂ ಆ ರೀತಿ ಮಹಾಮಂಡಲದಿಂದ ಅಷ್ಟೊಂದು ಪ್ರಮಾಣದ ಅಮೌಂಟ್ ಕೊಡಕ್ ಬರಲ್ಲ. ಮಹಾಮಂಡಲನೂ ಕೂಡ ಹೆಚ್ಚಿನ ಲಾಭದಲ್ಲಿಲ್ಲ, ನಷ್ಟದಲ್ಲೇ ಸರಿದೂಗಿಸ್ಕೊಂಡು ಹೋಗೋದ್ರ ರೀತಿನಲ್ಲಿ ಇದೆ ಅಂತ ನನಗೆ ಮಾಹಿತಿ ಕೊಡ್ತಾರೆ. ಆಗ ಅಲ್ಲಿ ಅವರು 1 ಕೋಟಿ 2 ಕೋಟಿ ಮಾತ್ರ ಕೊಡ್ತಾರೆ. ಮತ್ತೆ 10 ಕೋಟಿ ರೂಪಾಯಿ ಸಹಾಯಧನ ಇಲ್ಲಿಂದ ಬರೋದು, ಕೇಂದ್ರ ಸರ್ಕಾರದಿಂದ ಬರೋದು 5 ಕೋಟಿಗೆ ಇಳಿಕೆ ಆಗಿರುತ್ತೆ. ಈ ದುಡ್ಡು ತಗೊಂಡು ನಾವು ಏನ್ ಮಾಡೋದು, 50-60 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿ ಸಾಲ ಎಲ್ಲಿ ಮಾಡೋದು? ಆವಾಗ ನಮ್ಗೆ ದಿಗ್ಭ್ರಮೆ ಆಗುತ್ತೆ, ಈ ಯೋಜನೆ ಬೇಕಾ ಅಂತ ಅನ್ಸುತ್ತೆ. ಈಗಾಗಲೇ ಒಕ್ಕೂಟ ಸ್ಥಾಪನೆ ಆಗ್ಬೇಕಾದ್ರೆ 83 ಕೋಟಿ ರೂಪಾಯಿ ಸರ್ಕಾರ ಸಹಾಯಧನ ಕೊಡುತ್ತೆ ಅಂತ ಹೇಳಿ ಈ ಒಕ್ಕೂಟ ನಾವು ವಿಭಜನೆಗೆ ಒಪ್ಕೊಂಡು ವ್ಯವಸ್ಥೆ ಮಾಡಿದಂತ ಸಂದರ್ಭ ಅದು. ಸರ್ಕಾರದಿಂದ ದುಡ್ಡು ಕೊಡ್ಲಿಲ್ಲ. ನಾವು ಸಾಕಷ್ಟು ಪ್ರಯತ್ನಗಳೆಲ್ಲ ಮಾಡ್ದೋ 10-20 ಬಾರಿ ಎಲ್ಲ ಸರ್ಕಾರಗಳಿಗೂ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾವು ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಆದ್ರೂ ಕೂಡ ಅದು ಪ್ರತಿಫಲಕ್ಕೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾದಿಂದ 2.25 ವರ್ಷದಲ್ಲಿ 27-23 ಕೋಟಿ ರೂಪಾಯಿನ ನಾನು ಸಾಲಕ್ಕೆ ಕಟ್ಟುವಂತ ವ್ಯವಸ್ಥೆ ಆಗಿದೆ. ಅಸಲ್ಗೆ ಬಡ್ಡಿ ಅಲ್ಲದೆ, ಬಡ್ಡಿನೂ ಕೂಡ ಒಂದು ತಿಂಗಳಿಗೆ 30 ಲಕ್ಷ, 15 ಲಕ್ಷ, 28 ಲಕ್ಷ, 26 ಲಕ್ಷ ಆ ರೀತಿ ಎಲ್ಲ ಬಡ್ಡಿ ಆಗಿರೋ ದಿನಗಳಿವೆ. ಈ ಬಡ್ಡಿ ಕಟ್ಕೊಂಡು ಮತ್ತೆ ಐಸ್ ಕ್ರೀಮ್ ಘಟಕ್ಕೆ ನಾವು 40-50 ಕೋಟಿ ಸಾಲ ಮಾಡಿದ್ರೆ ಎಂತ ವಿಪರ್ಯಾಸ ಇದು? ಇವರು ವ್ಯವಸ್ಥಾಪಕರು ಹೇಳಿದ ಪ್ರಕಾರವಾಗಿ ನಮಗೆ 30 ಕೋಟಿ ರೂಪಾಯಿ ಹೊರಗಡೆಯಿಂದ ಬರಬೇಕು.
ಇನ್ನು ಒಂದು 20 ಕೋಟಿ ರೂಪಾಯಿನ ನಮ್ಮ ಒಂದು ಒಕ್ಕೂಟದ ವ್ಯವಸ್ಥೆ ಒಳಗೆ ಇನ್ನು 2 ವರ್ಷ ಗಂಟ ನಾವು ಕ್ರೋಢೀಕರಿಸಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ಒಂದು ಪ್ರಾಜೆಕ್ಟ್ ಆಗಲಿ ಒಪ್ಕೋತೀವಿ. ಇಲ್ಲ 50 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಕ್ಕೆ 40 ಕೋಟಿ 50 ಕೋಟಿ ನಾವು ಸಾಲ ಮಾಡಿದ್ರೆ ಎಂತ ವಿಪರ್ಯಾಸ? ಯಾರ ಮೇಲೆ ಸಾಲ ಮಾಡ್ತೀರಿ? ನಾವು ಕರೆಯಂತ ಹಾಲಿನ ಮೇಲೆ ಸಾಲ ಮಾಡಬೇಕಾ? ನಾವು 35,000 ಜನ ಇವತ್ತು ಜಿಲ್ಲೆ ಒಳಗೆ ಹಾಲು ಉತ್ಪಾದಕರು ಹಾಲಾಗ್ತಾವ್ರೆ. ಆ 35,000 ಜನ ಮೇಲೂ ನಾವು ಹೊರೆ ಹೊರಿಸ್ಬೇಕಾ? ಈಗಾಗಲೇ ಸಾಲಕ್ಕೆಲ್ಲ ಅವ್ರು ಕರೆದಂತ ಅವರ ಬೆವರಿನ ಹನಿನಲ್ಲಿ ನಾವು ಇವತ್ತು ಒಕ್ಕೂಟ ನಡೆಸ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಒಕ್ಕೂಟಕ್ಕೆ ಬೇರೆ ಲಾಭ ಏನು ಹೆಚ್ಚಿಗೆ ಇಲ್ಲ, ಅಲ್ಲಿ ಮೂಲ ಬಂಡವಾಳ ಇಲ್ಲ. ಈಗಾಗಲೇ ನಾವು ಮೂಲ ಬಂಡವಾಳ ಇಲ್ಲದೆ ಪ್ರತಿ ತಿಂಗಳು ನಾವು ಬಟಾವಣೆ ಮಾಡ್ಬೇಕಾದ್ರೆ ಸಂಘಗಳಿಗೆ ನಾವು ಇವತ್ತು ಸಾಲ ಮಾಡ್ತಾ ಇದ್ದೀವಿ. ಆ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ. ಹಳೆ ಸಾಲ ಅಲ್ಲದೆ ನಾವು ಯಾವುದೋ ನಾವು ಅಭಿವೃದ್ಧಿಗೆ ಏನ್ ಸಾಲ ತಗೊಂಡಿವಿ ಅಲ್ಲದೆ ಇವತ್ತು ದುಡಿಯೋ ಬಂಡವಾಳಕ್ಕೆ ದುಡ್ಡು ನಮ್ಮ ಹತ್ರ ಇಲ್ಲದೆ ನಾವು ಇವತ್ತು ಓಡಿ ತಕೊಂಡು ಮಾಡಿರೋ ಅಂತ ರೆಕಾರ್ಡ್ ಇದೆ, ಅಂಕಿಅಂಶಗಳಿವೆ. ಇವತ್ತು ಓಡಿಗಳು ತಗೋತಾ ಇದ್ದೀವಿ. ಇನ್ನೆಷ್ಟು ದಿನ ಸಾಲದಲ್ಲೇ ನಮ್ಮ ಜಿಲ್ಲೆಯನ್ನ ಹೋಗಿಸ್ಬೇಕು ಅಂತ ನಾವು ಆಸೆ ಇಟ್ಕೊಳ್ಳೋಣ? ನಾವು ಸಾಲ ಮುಕ್ತರಾಗಬೇಕಲ್ವಾ? ಸಾಲ ಮುಕ್ತ ಒಕ್ಕೂಟ ಆಗ್ಬೇಕು ಅಲ್ವಾ? ರಾಜ್ಯದೊಳಗೆ ಇದೇ ರೀತಿ ಈ ರೀತಿ ಸಾಲದ ಒಕ್ಕೂಟ ಎಷ್ಟಿವೆ? ಇಷ್ಟೊಂದು ಸಾಲ ಇಟ್ಕೊಂಡು ಲಾಭ ನಷ್ಟ ಬೇರೆ ವಿಚಾರ. ಸಾಲ ಯಾಕೆ ಮಾಡ್ಬೇಕು ನಾವು ಅತಿಯಾಗಿ? ಇವಾಗ ನಮ್ಮ ಹತ್ರ ಒಂದು 30% ದುಡ್ಡಿದ್ರೆ 70% ಸಾಲ ಮಾಡೋಣ. ಓಕೆ, ನಮ್ಮ ಹತ್ರ 30% 3% ನಮ್ಮ ಹತ್ರ ಹಾಕೋಕೆ ಬಂಡವಾಳ ಇಲ್ಲ. ಅಲ್ಲಿ ಆ 3% ಬಂಡವಾಳ ಇಲ್ಲದಂತ ಸಂದರ್ಭಕ್ಕೆ ತಗೊಂಡ್ಬಂದ್ಬಿಟ್ಟು ನಾವು ಇಷ್ಟೊಂದು ಪ್ರಮಾಣದ ದೊಡ್ಡ ಒಂದು ಸಾಲ ಮಾಡಿದ್ರೆ ಎಂತ ವಿಪರ್ಯಾಸ ಇದು? ಯಾರಿಗೆ ಇದ್ರಲ್ಲಿ ಅನುಕೂಲ? ಯಾಕೆ ಬೇಕು ಇದು ಅನ್ನೋ ಒಂದು ದೃಷ್ಟಿಗೋಸ್ಕರವಾಗಿ ಈ ದೃಷ್ಟಿಯಲ್ಲಿ ಸರ್ ನಾನು ವಿರೋಧ ಮಾಡ್ತಾ ಇದ್ದೀನಿ. ಇನ್ನು ಯಾವುದೇ ದೃಷ್ಟಿಗಳು ಇಲ್ಲ. ಕೆಲವರು ಹೇಳ್ತಾರೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದೋಸ್ಕರವಾಗಿ ಇವರು ಮಾಡ್ತಾರೆ ಅಂತಾರೆ. ಅಧ್ಯಕ್ಷನಾಗಿದ್ರು ಒಂದೇ, ಅಲ್ಲಿ ನಿರ್ದೇಶಕನಾಗಿದ್ರು ಒಂದೇ. ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಬಹಳ ಅಲ್ಲಿ ದೊಡ್ಡ ಪರಮಾಧಿಕಾರ ಯಾರಿಗೂ ಇರೋದಿಲ್ಲ. ನಾನಲ್ಲ, ಯಾರಿಗೂ ಇರೋದಿಲ್ಲ. ಅದು ನನ್ಗೆ ಅರ್ಥ ಇರಲ್ವೇ? ನಾನು ಒಬ್ಬ ಪ್ರಜ್ಞಾವಂತ ತಾನೆ. ಹಾಗಾಗಿ ಎಷ್ಟೋ ಜನ ಇವರು ಅಧ್ಯಕ್ಷರಿಂದ ಇಳಿದಕ್ಕೋಸ್ಕರವಾಗಿ ಇದನ್ನ ವಿರೋಧ ಮಾಡ್ತಾರೆ ಅಂತಾರೆ. ನಾನು ಸಮಸ್ತ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ನಾನು ಈ ಒಂದು ವಿರೋಧ ಮಾಡ್ತಾ ಇದ್ದೀನಿ ವಿನಃ ಇನ್ಯಾವುದೇ ಕೆಟ್ಟ ರೀತಿಯಲ್ಲಿ ನಾನು ವಿರೋಧ ಮಾಡ್ತಾ ಇಲ್ಲ. ಕೆಲವರು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ನನ್ನ ರೀತಿ ವಿರೋಧ ಮಾಡುವಂತ ಡೈರೆಕ್ಟರ್ಗಳು ಇದ್ದಾರೆ. ಆದ್ರೆ ಅವರು ಒಂದ್ ಸ್ವಲ್ಪ ಹೇಳೋದೋ ಬೇಡೋ ಅನ್ನೋ ಸ್ಥಿತಿನಲ್ಲಿ ಇದ್ದಾರೆ. ನಾನು ಎಲ್ಲರೂ ಇಲ್ಲ, ಎಲ್ಲರೂ ಪರವಾಗಿದ್ದಾರೆ, ಎಲ್ಲರೂ ವಿರೋಧವಾಗಿದ್ದಾರೆ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಆದ್ರೆ ಕೆಲವರು ಹೇಳ್ಕೊಳಕ್ ಆಗದನ್ನಾರ್ಧ ಸ್ಥಿತಿನಲ್ಲೂ ಕೂಡ ಇದ್ದಾರೆ ಅಂತ ನನ್ನ ಒಂದು ಇದಿದೆ, ಮನಸ್ಥಿತಿ ಇದೆ. ಓಕೆ ಸರ್, ಈಗ ಐಸ್ ಕ್ರೀಮ್ ಇಲ್ಲಿ ಉತ್ಪಾದನೆ ಘಟಕ ಮಾಡಿಲ್ಲ, ಮಾಡೋದು ಬಿಡೋದ ಸೆಕೆಂಡರಿ. ಐಸ್ ಕ್ರೀಮ್ ಸಪ್ಲೈ ಬೇರೆ ಕಡೆಯಿಂದ ತರಿಸ್ತಾ ಇದ್ದೀರಾ ನೀವು? ಈಗ ಐಸ್ ಕ್ರೀಮು ಎಷ್ಟು ತರಿಸ್ತಾ ಇದೀವಿ ನಾವು? 2,000-3,000 ಲೀಟರ್ ತರಿಸೋದೆ ಹೆಚ್ಚು. 2,000-3,000 ಆಗೋದಿಲ್ಲ. ನಮ್ ಜಿಲ್ಲೆ ಒಳಗೆ ಅಷ್ಟೊಂದು ಖರ್ಚಾಗಲ್ಲ. ನಮ್ ಜಿಲ್ಲೆಲೇ ಐಸ್ ಕ್ರೀಮ್ ಘಟಕ ಆದ್ರೆ ನಮ್ ಜಿಲ್ಲೆಲೇ ಮಾರ್ಬೇಕು ಅಂತನೂ ಕೂಡ ಇಲ್ಲ. ಹೊರಗಡೆ ಎಲ್ಲಾದ್ರೂ ಕೂಡ KMF ಅನುಮತಿ ತಗೊಂಡು ಮಾರ್ಬೇಕು. ಜಾಸ್ತಿ ಪೈಪೋಟಿ ಬಂದಂತ ಸಂದರ್ಭದಲ್ಲಿ ನಾವು ಅದರಲ್ಲಿ ಲಾಭನೇ ಮಾಡ್ತೀವಿ ಅಂತ ಹೇಳಕ್ ಬರಲ್ಲ. ಒಂದ್ ವೇಳೆ ನಮ್ಮಲ್ಲಿ ಎಲ್ಲಾ ರೀತಿ ಪೂರಕವಾದಂತಹ ಅನುಕೂಲತೆಗಳಿದ್ರೆ ಇದನ್ನ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಇವತ್ತು ನಾನು ಅಡ್ಲೇಬೇಡಿ ಅಂತ ನಾನು ವಿರೋಧಿಸೋದು ಇಲ್ಲ. ನಮ್ಗೆ ಇಲ್ಲಿಗೆ ಒಂದು 30 ಕೋಟಿ ರೂಪಾಯಿ ಹೊರಗಡೆಯಿಂದ ಬರುವಂತ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ಕೊಳ್ಳಿ, ಆಮೇಲೆ ಸ್ಥಾಪನೆ ಮಾಡಿ. ನೀವು ಹೇಳ್ತಿರೋದು ಕೇಂದ್ರ ಸರ್ಕಾರ ಕೊಡ್ಬೇಕು. ಕೇಂದ್ರ ಸರ್ಕಾರ ಎಲ್ಲಿ ಕೊಡುತ್ತೆ? ಕೇಂದ್ರ ಸರ್ಕಾರ ಬರೀ 5 ಕೋಟಿಗೆ ನಿಂತಿದೆ. ಮತ್ತೆ 5 ಕೋಟಿ ಬರುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ. 5 ಕೋಟಿ ಬರ್ತದಂತೂ ಗ್ಯಾರಂಟಿ ಇಲ್ಲ. ರಾಜ್ಯದಿಂದ ಮಹಾಮಂಡಲದಿಂದ ಇಷ್ಟು ಕೊಡ್ತೀನಿ ಅಂತ ಅವರು ನಿಖರವಾಗಿ ಹೇಳಿಲ್ಲ. ಯಾವುದೇ ರೆಕಾರ್ಡ್ ಅಲ್ಲಿ ಹೇಳಿಲ್ಲ. ಐಸ್ ಕ್ರೀಮ್ ಘಟಕ ಮಾಡೋದಕ್ಕೆ ಅನುಮತಿ ಸಿಕ್ಕಿರೋದೇ ಹೆಚ್ಚು. ಅದನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಅದಕ್ಕೆ ಆದ ಬಂಡವಾಳನ ಕೊಡಿಕರ್ಸ್ ಲೇಟ್ ಮಾಡಿದಷ್ಟು ಅದ್ರ ಖರ್ಚು ವೆಚ್ಚಗಳು ಜಾಸ್ತಿ ಆಗಲ್ಲ ಸರ್? ಸರ್, ಖರ್ಚು ವೆಚ್ಚ ದಿನೇ ದಿನೇ SR ರೇಟ್ಗಳು ಪ್ರತಿಯೊಂದು 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಒಂದೇ ರೀತಿ ಇರೋದಿಲ್ಲ. ನಮ್ಮಲ್ಲಿ ಬಂಡವಾಳನೇ ಇಲ್ಲದೆ ನಾವು ಸಂಪೂರ್ಣವಾಗಿ ಅಲ್ಲಿಂದ ನಾವೇನು 30 ಕೋಟಿ ರೂಪಾಯಿ ಬರ್ತದೆ ಅಂತ ನಾವು ಅಂದಾಜು ಮಾಡ್ಕೊಂಡಿದ್ದೋ, ವ್ಯವಸ್ಥಾಪಕ ನಿರ್ದೇಶಕರು ನಮಗೆ ಏನು ಮಾಹಿತಿಗಳನ್ನ ಕೊಟ್ಟಿದ್ರು ಅದು ಒಂದು ಪೂರ್ವಕ ನಡ್ಕೋತಾ ಇಲ್ಲ. ಅವರ ಹೇಳಿಕೆಗೆ ಒಂದು ತಾಳೆ ಆಯ್ತಾ ಇಲ್ಲ. ಇಂಥ ದೃಷ್ಟಿನಲ್ಲಿ ಬೇಡ, ಸಂಪಾದನೆ ಮಾಡೋಣ, ವ್ಯವಸ್ಥೆ ಸರಿಪಡಿಸ್ಕೊಂಡು ಮಾಡೋಣ ಅನ್ನೋ ದೃಷ್ಟಿನಲ್ಲಿ ನಾನು ಬೇಡ ಅಂತಿದ್ದೇನೆ. ಸರ್ಕಾರ 52 ಕೋಟಿ ಅದರದ್ದು ಸಾಲದ್ದು ಸರ್ಕಾರ 52 ಕೋಟಿ ರೂಪಾಯಿ ಸಹಾಯ ನಮ್ಗೆ ಅದು ಏನಾದ್ರು ಕೊಟ್ರೆ ಫಸ್ಟ್ ನಾವು ಸಾಲ ತೀರಿಸಬೇಕು. ರೈತರ ತಲೆ ಮೇಲೆ ಮಾಡಿರೋ ಅಂತ ಸಾಲ ತೀರಿಸಬೇಕು. ದುಡಿಯೋ ಬಂಡವಾಳಕ್ಕೆ ಬಂಡವಾಳ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಯಾವುದೋ ಒಂದು ಯೋಜನೆಯನ್ನ ನಮ್ಮ ಹಿತಕ್ಕೋಸ್ಕರವಾಗಿ ನಮ್ಮ ಇಷ್ಟಾನುಸಾರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ರೈತರ ಒಂದು ತಲೆ ಮೇಲೆ ಅತಿಯಾದಂತ ಹೊರೆಯನ್ನ ಹೊರ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾನು ಒಬ್ಬ ರೈತ ಮಗನಾಗಿತ್ಕೊಂಡು, ನಾನು ಒಬ್ಬ ಉತ್ಪಾದಕನಾಗಿತ್ಕೊಂಡು ಇಂಥ ವ್ಯವಸ್ಥೆ ಕಣ್ಣಿಗೆ ಕಾಣ ಅಂತ ವ್ಯವಸ್ಥೆನೆ ನಾನು ಬಿಟ್ಕೊಂಡು ಹೋದ್ರೆ ನನ್ನಂತ ಕೆಟ್ಟ ತರ ಹೋಗೋರು ಯಾರು ಇಲ್ಲದಂಗೆ ಆಗುತ್ತೆ ಅನ್ನೋದೊಂದು ನನ್ನ ಮನಸ್ಥಿತಿ ಇದೆ.
ಅದಕ್ಕೋಸ್ಕರವಾಗಿ ಇಡೀ ರಾಜ್ಯದ ಜಿಲ್ಲೆಯ ಎಲ್ಲ ಒಂದು ಉತ್ಪಾದಕರ ಕಾಳಜಿ ಇಟ್ಕೊಂಡಿರೋ ಅಂತವರು ಇದಕ್ಕೆ ಸ್ಪಂದಿಸ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಉತ್ಪಾದಕರ ಬಗ್ಗೆ ಕಾಳಜಿ ಇರೋ ಅಂತವರು ಕೆಲವು ನಿರ್ದೇಶಕರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನಂತ ನೀವು ಅವರ ಒಂದು ಇದು ಮಾಡ್ತಾ ಇದ್ದಾರೆ, ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ, ನಾವು ಒಳ್ಳೇದ್ ಮಾಡ್ತಾ ಇದ್ದೀವಿ, ಅವ್ರ ಪ್ರಚೋದನೆಗೆ ನೀವು ಯಾರು ಸ್ಪಂದಿಸಬೇಡಿ ಅಂತ. ಯಾರನ್ನ ಹೇಳ್ದಂಗೆ ಕೇಳ್ಕೊಳ್ಳೋ ಜನ ಸಿಕ್ಕಲ್ಲ, ಅಷ್ಟು ಸುಲಭ ಏನೂ ಅಲ್ಲ. ರೈತರ ಕಾಳಜಿ ಇರೋರು ಸ್ಪಂದಿಸ್ತಾರೆ. ರೈತರ ಬಗ್ಗೆ ಕಾಳಜಿ ಇದೆ. ಯಾರ ಹಂಗಲ್ಲೂ ಯಾರು ಬದುಕ್ತಾ ಇಲ್ಲ. ಎಲ್ರಿಗೂ ಈಗ ನಾನು ಅಧ್ಯಕ್ಷನಾಗಿದ್ದೀನಿ, ಇವತ್ತು ಮಾಜಿ ಆಗಿದ್ದೀನಿ, ಮತ್ತೆ ನಾನು ನಿರ್ದೇಶಕನಾಗ್ತಾನೋ ಇರ್ತಾನೋ ಅದು ನಂಗೂ ಗೊತ್ತಿಲ್ಲ. ಮಾಜಿ ಆದ್ರೂ ಆಗ್ಬೋದು. ಕೆಲವು ಸಂದರ್ಭಗಳು ನಮ್ಮ ಆಡಳಿತ ಹಿಂಗೆ ಇರುತ್ತೆ, ಹಂಗೆ ಇರುತ್ತೆ, ನಾವೇ ಹಿಂಗಿರ್ತೀವಿ ಅಂತ ಏನು ಹೇಳಕ್ ಬರಲ್ವಲ್ಲ. ಯಾರಿಗೇನು ಯಾರು ಎದುರ್ಬೇಕಾಗಿಲ್ಲ, ಯಾರು ಏನು ಮೇಲೆ ದೌರ್ಜನ್ಯನೂ ಮಾಡಕ್ಕೂ ಆಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಮಂಜಸವಾಗಿ ವಿವರಗಳನ್ನ ತಿಳ್ಕೋಬೇಕು. ಯಾವ್ಯಾವ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಮಾಡ್ಲಿ ಅಂತ ನನ್ನ ಬಯಕೆ. ಸರಿ ಸರ್, ಇಂಥ ಕಾನೂನಾತ್ಮಕ ವಿಚಾರಗಳು ಅಥವಾ ಲಾಭ ನಷ್ಟದ ವಿಚಾರಗಳು ಮತ್ತು ಬೋರ್ಡ್ ಸಂಬಂಧಪಟ್ಟಂತ ವಿಚಾರಗಳು ಸಂಬಂಧಪಟ್ಟಂಗೆ ನಿರ್ದೇಶಕರುಗಳಿಗಾಗ್ಲಿ, ನಿಮ್ಮ ಬೋರ್ಡ್ಗಾಗ್ಲಿ, ನಿಮ್ಮ MD ಅವರು ಆದಂತವರು ಅದಕ್ಕೆ ಸಂಬಂಧಪಟ್ಟ ಮನವರಿಕೆ ಮಾಡಿಲ್ವಾ ಸರ್ ಸಭೆಗಳಲ್ಲಿ? ನಿರ್ದೇಶಕ MD ಅವ್ರಿಗೆ ಅನುಭವ ಕಮ್ಮಿ ಇದೆ. MD ಅವರು ಇತ್ತೀಚಿನ ದಿನಗಳಲ್ಲಿ ಅವರು MD ಆಗಿರೋದು, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದು, ಅವ್ರಿಗೆ ನಮ್ಮ ಒಂದು ಒಕ್ಕೂಟದಲ್ಲಿ ಅವ್ರನ್ನ MD ಅಂತ ಹೇಳಿ KMF ಇಂದ ಒಂದು ನಿರ್ದೇಶನದ ಮೇಲೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಆತರ ಅಂತಂದ್ರೆ, ನಮ್ಮ ಅವಧಿನಲ್ಲಿ ಏನೋ ಒಂದ್ ಮಾಡ್ಬಿಡ್ಬೇಕು, ನನ್ನ ಒಂದು ಅವಧಿನಲ್ಲಿ ಏನಾರು ಒಂದು ಸಾಧನೆ ಏನಾರು ಮಾಡ್ಬಿಡ್ಬೇಕು ಅಂತ ಒಂದು ಮನಸ್ಥಿತಿಯೇ ವಿನಃ ಇದರಿಂದ ಎಷ್ಟು ಅಪಾಯ ಆಗುತ್ತೆ ಅನ್ನೋದೊಂದು ಮನಸ್ಥಿತಿ ಅವ್ರಿಗೆ ತಿಳ್ಕೊಳ್ಳೋ ಅಷ್ಟು ತಾಳ್ಮೆ ಅವರಲ್ಲಿ ಇಲ್ಲ. ಅವರಲ್ಲಿ ತಾಳ್ಮೆ ಇಲ್ಲದಕ್ಕೋಸ್ಕರವಾಗಿ ಇದೆಲ್ಲ ವ್ಯವಸ್ಥೆ ನಡೀತಾ ಇರೋದು. ಓಕೆ ಸರ್, ಸಂಬಂಧಪಟ್ಟಂಗೆ ನೀವು ಯಾರಿಗಾರು ಮಾಹಿತಿಗಳನ್ನು ಸಂಬಂಧಪಟ್ಟಂಗೆ ಮಾಹಿತಿ ನಾನು ಈಗಾಗಲೇ ಬೋರ್ಡ್ ನಲ್ಲಿ ನಾನು ವಿರೋಧ ವ್ಯಕ್ತಪಡಿಸಿದ್ದೀನಿ. ನಾನು ಸಂಪೂರ್ಣ ವಿರೋಧ ಇದ್ದೀನಿ, ನಾನು ಹೋರಾಟಕ್ಕೆ ಹೋಗ್ತೀನಿ ಅಂತ ಬೋರ್ಡ್ ಅಲ್ಲೇ ಚರ್ಚೆ ಮಾಡಿದ್ದೀನಿ. ಈಗಾಗಲೇ ರೈತ ಸಂಘಟನೆಗಳು ಮಾಹಿತಿಯನ್ನ ಪಡ್ಕೊಂಡು ಅವರು ಇದು ಸರಿ ಇಲ್ಲ ಅನ್ನೋ ಒಂದು ದೃಷ್ಟಿ ಇಲ್ಲದೆ ಅವರು ಕೆಲವು ನಿರ್ಣಯಗಳನ್ನ ತಕೊಂಡು 27ನೇ ತಾರೀಕು ಅವರು ಒಂದು ಧರಣಿಗೆ ದಿನಾಂಕ ನಿಗದಿ ಮಾಡವ್ರೆ. ಆ ಒಂದು ಹೋರಾಟದ ಧರಣಿನಲ್ಲಿ ನಾನು ಕೂಡ ಭಾಗವಹಿಸ್ತೀನಿ. ನಮ್ಮ ಉತ್ಪಾದಕರನ್ನು ಕೂಡ ನಾನು ಎಲ್ಲರನ್ನೂ ಜೊತೆಗೂಡ್ಕೊಂಡು ನಾನು ಭಾಗವಹಿಸ್ತೀನಿ. ಜಿಲ್ಲೆಯ ಎಲ್ಲಾ ರೈತರ ಹಾಲು ಉತ್ಪಾದಕರ ಒಂದು ಕಾಳಜಿ ಇರೋ ಅಂತವರು ಸಾಕಷ್ಟು ಜನ ಬಂದು ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಲಿ ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್, ನಾ ಇಷ್ಟೊತ್ತನ ಜೊತೆ ಮಾತಾಡಲಿಕ್ಕೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.